ಎಜಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಗರದ ಜ್ವಲಂತ ಸಮಸ್ಯೆ ಕುರಿತು ಇತ್ತೀಚೆಗೆ ಸಭೆ ನಡೆಸಿ ಚರ್ಚೆ ಮಾಡಲಾಗಿದೆ. ಮುಖ್ಯವಾದ ವಿಷಯಗಳು G+2 ಮನೆಗಳಿಗಾಗಿ ಬಡವರಿಂದ ಕಳೆದ 8 ವರ್ಷಗಳ ಹಿಂದೆ ಫಲಾನುಭವಿಗಳಿಂದ ಹಣ ತುಂಬಿಸಿಕೊಂಡು ಮನೆಗಳನ್ನು ಕೊಡದೆ ಇರೋದ್ರಿಂದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ 1 ವರ್ಷದ ಹೋರಾಟದ ನಂತರ 108 ಮನೆಗಳು ಫಲಾನುಭವಿಗಳಿಗೆ ಮನೆಗಳು ಸಿಗಲು ಸಾಧ್ಯವಾಗಿದೆ. ಉಳಿದ 998 ಮನೆಗಳ ಕಾಮಗಾರಿ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಈ ವಿಷಯದ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಕ್ರಮವಾಗ್ತಾ ಇಲ್ಲ. ಮಧ್ಯಮ ವರ್ಗದವರಿಗೆ ಎಂದು 2013ರಲ್ಲಿ ಗೃಹ ಮಂಡಳಿಯವರು ಮತ್ತು ನಗರಸಭೆಯವರು ಜಂಟಿ ಸಭೆ ಮಾಡಿ ಮಧ್ಯಮ ವರ್ಗದವರಿಗೆ ಮನೆಯ ನಿವೇಶನ ಕೊಡಲು ಅರ್ಜಿಯನ್ನ 3406 ಪಡೆದುಕೊಂಡಿದ್ದಾರೆ. ಆದರೆ ಗೃಹ ಮಂಡಳಿಯ ಮತ್ತು ನಗರಸಭೆಯವರ ವಿಳಂಬ ನೀತಿಯಿಂದ ಇಲ್ಲಿವರೆಗೂ ಮನೆ ನಿವೇಶನ ಕೊಡಲು ಸಾಧ್ಯವಾಗಲಿಲ್ಲ. ದುರ್ದೈವದ ಸಂಗತಿ ಅಂದ್ರೆ ನಗರಸಭೆಯವರು ಗೃಹ ಮಂಡಳಿಗಾಗಿ ಕಾಯ್ದಿಟ್ಟ ನಿವೇಶನದಲ್ಲಿ ಈಗಾಗಲೇ ಅತಿಕ್ರಮಣ ಕಾರ್ಯ ನಡೆಯುತ್ತಾ ಇದ್ರೂ ಕೂಡ ನಗರಸಭೆಯವರು ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕರ ರೈಲು ಪ್ರಾರಂಭಿಸಬೇಕು ಎಂದು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಕೂಡ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಸಾರಿಗೆ ಸಂಸ್ಥೆಯವರು ಸಾರ್ವಜನಿಕರ ಬೇಡಿಕೆಗಾಗಿ ಸ್ಪಂದಿಸ್ತಾ ಇಲ್ಲ. ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ದಾಂಡೇಲಿಯಿಂದ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಪಣಜಿ ಹಾಗೂ ಮುಂಬೈಗೆ ಬಸ್ಸಿನ ಬೇಡಿಕೆ ಇದ್ರೂ ಕೂಡ ಅಧಿಕಾರಿಗಳ ಅಸಹಕಾರ ನೀತಿಯಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ. ಈಗಾಗಲೇ ಸಾರಿಗೆ ಸಚಿವರ ದಾಂಡೇಲಿಗೆ ಬಂದಾಗ ಹೊಸ ಬಸ್ ನಿಲ್ದಾಣ ನಿರ್ಮಿಸಲು ಸಾರ್ವಜನಿಕರಿಂದ ಹಲವಾರು ಬಾರಿ ಮನವಿ ಕೊಟ್ಟಿದ್ದರಿಂದ ಸಚಿವರು ಹೊಸ ಬಸ್ ನಿಲ್ದಾಣ ನಿರ್ಮಿಸುವ ಸಲುವಾಗಿ ಘೋಷಿಸಿದ್ರು. ದಾಂಡೇಲಿಯ ದುರಾದೃಷ್ಟ ಅಂದ್ರೆ ಧಾರವಾಡದಿಂದ ದಾಂಡೇಲಿಗೆ ಬರಲು ಕೊನೆಯ ಬಸ್ ರಾತ್ರಿ 10:30ಕ್ಕೆ ಹೊರಡುವ ಬಸ್ಸನ್ನ ಬಂದ್ ಮಾಡಲಾಗಿದೆ. ಅದನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ. ದಾಂಡೇಲಿ ತಾಲೂಕು ಎಂದು ಘೋಷಣೆ ಮಾಡಿ 7 ವರ್ಷಗಳು ಕಳೆದರೂ ಇಲ್ಲಿವರೆಗೂ ಪೂರ್ಣ ಪ್ರಮಾಣದ ತಾಲೂಕು ಮಟ್ಟದ ಕಚೇರಿಗಳು ಕಾರ್ಯಾರಂಭ ಮಾಡ್ತಾ ಇಲ್ಲ. ಮುಖ್ಯವಾಗಿ ತಾಲೂಕು ಆಸ್ಪತ್ರೆ, ಶಿಕ್ಷಣ ಇಲಾಖೆಯ BO ಕಚೇರಿ ಹಾಗೆ ಇತರೆ ಹಲವಾರು ಕಚೇರಿಗಳನ್ನ ಪ್ರಾರಂಭಿಸಬೇಕಾಗಿತ್ತು. ದಾಂಡೇಲಿಯಲ್ಲಿ ಇರುವಂತಹ ESI ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಲು ಅಭಿವೃದ್ಧಿಗೊಳಿಸುವ ಯಾವುದೇ ಕಾರ್ಯ ನಡೆಸ್ತಾ ಇಲ್ಲ. ಈ ವಿಷಯದ ಬಗ್ಗೆಯೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ದಾಂಡೇಲಿ, ಹಳಿಯಾಳ, ಜೋಯಿಡಾ, ಯಲ್ಲಾಪುರ ಕಾರ್ಮಿಕರ ವೇತನದಿಂದ ESI ಒಂತಿಗೆಯನ್ನ ಕಡ್ಡಾಯವಾಗಿ ತುಂಬಿಸಿಕೊಳ್ತಾ ಇದ್ದಾರೆ. ಆದರೆ ಕಾರ್ಮಿಕರಿಗೆ ಅದರ ಲಾಭ ಸಿಗ್ತಾ ಇಲ್ಲ. ESI ದಿಂದಲೇ ಹಗಲು ದರೋಡೆ ನಡೀತಾ ಇದೆ. ESIಗೆ ಸಂಬಂಧಪಟ್ಟ ಭೂಮಿ ದಾಂಡೇಲಿಯಲ್ಲಿ ಇದ್ರೂ ಕೂಡ ಆಸ್ಪತ್ರೆ ಅಭಿವೃದ್ಧಿಗೊಳಿಸಲು ಯಾವುದೇ ರೀತಿ ಯೋಜನೆ ಮಾಡ್ತಾ ಇಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದ್ರು. ವಿಷಯವಾಗಿ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ. ಪ್ರಾಸ್ತಾವಿಕವಾಗಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಗಡಪ್ಪನವರ್ ಮಾತನಾಡಿದ್ರು. ಅಧ್ಯಕ್ಷರಾದ ಅಕ್ರಮ್ ಖಾನ್ ಮಾತನಾಡಿ, ಮೇಲಿನ ಎಲ್ಲ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸಂಬಂಧಪಟ್ಟ ಸಚಿವರಿಗೂ ಹಾಗೂ ಸಂಸದರಿಗೆ ಮನವಿ ಕಳುಹಿಸಲಾಗುತ್ತೆ ಎಂದಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರದಿಂದ ನಡೆದ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಿಖಿತ ಮನವಿ ಕೊಟ್ಟರೂ ಯಾವುದೇ ಕ್ರಮ ಆಗಲಿಲ್ಲ. ದಾಂಡೇಲಿಯ ಎಲ್ಲ ವಿಷಯದ ಬಗ್ಗೆ ಮಲತಾಯಿ ಧೋರಣೆ ಮಾಡುವುದು ಕಂಡುಬರುತ್ತೆ. ಈ ಎಲ್ಲ ವಿಷಯಗಳ ಬಗ್ಗೆ ಮುಂದಿನ ದಿನದಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ದಾಂಡೇಲಿ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗೆ ಉತ್ತಮವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕಾರಣ ಏನಂತಂದರೆ, ಸತತವಾಗಿ G+2ದಲ್ಲಿ 108 ಮನೆಗಳನ್ನು ಬಡವರಿಗೆ ಅವರಿಗೆ ನೀಡುವಂಥಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ನಮ್ಮ ಸಂಘಟನೆಯಿಂದ ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಹೋರಾಟದ ಹಿಂದೆ ಭಾಳಷ್ಟು ಆ ಸಮಿತಿಯ ದುಡಿಮೆ, ಆ ದುಡಿಮೆಗೆ ಪ್ರತಿಫಲವಾಗಿ ಜನರು ಕೂಡ ಆ ರೀತಿ ಬೆಂಬಲಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ವೇದಿಕೆ ಮುಖಾಂತರ ಅವರಿಗೂ ಕೂಡ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಬರುವಂಥ ದಾಂಡೇಲಿಯ ತಾಲೂಕು ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ESI ಆಸ್ಪತ್ರೆ ಆಗಿರ್ಬೋದು, ಇನ್ನು ಈ ಥರ ಯಾವುದೇ ಹೋರಾಟ ಸಮಿತಿಯವರು ಹೋರಾಟ ಕೈಗೊಂಡಲ್ಲಿ ನಮ್ಮ ಸಂಘಟನೆ ಅವರಿಗೆ ಬೆಂಬಲ ಸೂಚಿಸಬೇಕಾ, ನಾವು ಅವ್ರ ಜೊತೆಗೆ ಹೋಗಬೇಕು ಅಂತ ಅವತ್ತೇ ಒಂದು ಸಪ್ರೇಟ್ ಗ್ರೂಪ್ ಮಾಡಿ ಅವ್ರಿಗೂ ಮೆಸೇಜ್ ಹಾಕಿದ್ರು. 68 ಜನ ಅದರಲ್ಲಿ ಮೆಸೇಜ್ ನೋಡಿದ್ದಾರೆ, ಬಂದು ಒಬ್ಬರಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ನಾವು ಬಿಟ್ಟರೆ ಮತ್ತೊಂದು ಬೇರೆ ಬರುತ್ತೆ. ಇದಕ್ಕೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ವಿಚಾರ ಮಾಡಬೇಕು. ನಮ್ಮ ಹೋರಾಟ 10 ತಿಂಗಳಿಗೂ ಒಂದು ಆಯುಧ ಯೂಸ್ ಮಾಡಿದ್ದಾರೆ. ಈಗ ನಾವು ಸತ್ಯಾಗ್ರಹ ಮಾಡ್ತಾ ಇರುವ ಸಂದರ್ಭದಲ್ಲಿ ದಾಂಡೇಲಿ ತಹಸೀಲ್ದಾರ್ ಮತ್ತು ದಾಂಡೇಲಿ ಕಮಿಷನರ್ ಸೇರಿ ಒಂದು DC ಲೆಟರ್ ಕಳಿಸಿದ್ದಾರೆ. ಇಲ್ಲಿ ಹೋರಾಟ ಮಾಡಿದರೆ ನಮಗೆ ಡಿಸ್ಟರ್ಬ್ ಆಗ್ತದೆ, ಇವ್ರಿಗೆ ಬೇರೆ ಪ್ಲೇಸ್ ಕೊಡಬೇಕು ಅಂತ. ಅದು ಆರ್ಡರ್ದಲ್ಲಿ ದಾಂಡೇಲಿ ಹರಿಯಾಣ ಒಂದು ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಒಂದು ಪ್ಲೇಸ್ ಕೊಡ್ತಾರೆ.
ಅದರ ಎಲ್ಲ ಪ್ಲೇಸ್ ಎಲ್ಲೇ ಕೊಟ್ಟಿದ್ದಾರೆ, ಜನರ ಸಾರ್ವಜನಿಕ ಮಧ್ಯದಲ್ಲಿ. ದಾಂಡೇಲಿಗೆ ಮಾತ್ರ ಉಲ್ಲಾಸನಗರದ ಸ್ಟೇಡಿಯಂದಲ್ಲಿ. ಅಂದರೆ ನೀವು ಹೋರಾಟ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಮಾಡ್ತಾರೆ. ಈ ಆಯುಧಕ್ಕೆ ನಾವು ಅದಕ್ಕೆ ಪ್ರತಿ ಉತ್ತರ ಕೊಡಬೇಕು. ನಾವು ಮೊದಲು ಪ್ಲೇಸ್ ಫಿಕ್ಸ್ ಮಾಡಿಸ್ಕೊಳ್ಬೇಕು. ಈ ಜಾಗಕ್ಕೆ ನಾವು ಹೋರಾಟ ಮಾಡ್ತೇವೆ, ನಮಗೆ ಜಾಗ ಕೊಡ್ತೀವಿ, ಆಮೇಲೆ ನಾವು ಹೋರಾಟ ಪ್ರಾರಂಭ ಮಾಡಲೇಬೇಕು. ಈಗ ಪ್ಲಾಟ್ ಬಗ್ಗೆ 2000 ಜನರಿಗೆ ದುಡ್ಡು ತುಂಬಿಸ್ಕೊಂಡಿದ್ರು. ಅದು ಸಹ ಒಂದು ಹಂತಕ್ಕೆ 1% ಬಂದದ್ದು. ಒಂದು 10 ಎಕರೆ ಲ್ಯಾಂಡ್ ಇವತ್ತು ರಿಲೀಸ್ ಆಗಲಿಕ್ಕೆ ಒಂದು ಹಂತದಲ್ಲಿ ಬಂದದೆ. ಮೋಸ್ಟ್ಲಿ ಒಂದು ವಾರದ 15 ದಿವಸದಲ್ಲಿ ಆಗ್ತದೆ. ಅದು ಸಹ ನಮ್ಮ ಗೆಲುವಿನ ಅಂತ ಹೇಳ್ತಾರೆ. ಎರಡನ್ನೂ ಸಾಧ್ಯ ಆಗಿದೆ ನಮ್ಮಿಂದ ಮಾಡಲಿಕ್ಕೆ. ಅದೇ ರೀತಿ ಟ್ರೈನ್ ಬಗ್ಗೆಯೂ ಸಹ ನಾವು ಸತತ ಫೈಟ್ ಮಾಡಿದ್ವಿ. ಅಂಬೇವಾಡಿ ಇದ್ದಿದ್ದು ದಾಂಡೇಲಿ ಮಾಡಲಿಕ್ಕೆ ಕನಿಷ್ಠ ಇಷ್ಟು ಫೈಲ್ ಆಗಿದೆ. DC ಕೊಟ್ವಿ, ದೇಶಪಾಂಡೆ ಕೊಟ್ವಿ, ರೈಲ್ವೆ ಮಿನಿಸ್ಟ್ರಿ ಎಲ್ಲರಿಗೂ ಕೊಟ್ವಿ. ಆಮೇಲೆ ಬೇರೆಯವರು ಬಂದು ಚಪ್ಪಾಳೆ ಬಾರಿಸ್ಕೊಂಡು ತನ್ನ ಮೇಲೆ ನಾವು ಮಾಡಿದ್ದೀವಿ ಅಂತ. ನಾವು ಮಾಡಿಲ್ಲ, ಆಯಿತು, ನಾವು ಮಾಡಿಲ್ಲ, ನೀವು ಮಾಡಿದ್ವಿ. ತಾಲೂಕು ಮಾಡುವಾಗೂ ಹಾಗೆ ಆಯಿತು. ತಾಲೂಕು ಬಗ್ಗೆ 58 ದಿವಸ ನಾವು ಹೋರಾಟ ಮಾಡಿದ್ವಿ, ಯಾರೂ ಮಾಡಲಿಲ್ಲ ಇಡೀ ರಾಜ್ಯದಲ್ಲಿ. ಆದರೆ ಬಂದು ಕಟಾಕ್ಷಿ ಬೇರೆಯವರು ಹೋಗ್ತಾರೆ. ನಮ್ಮ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕ. ನಮ್ಮ ಏನಿತ್ತು ಕರ್ತವ್ಯ, ಜವಾಬ್ದಾರಿ, ಈ ಮಣ್ಣಿನವನ್ನ ನಾವು ಮಾಡಿದ್ವಿ. ಅದೇ ರೀತಿ ಇವತ್ತು ಸಹ ನಮ್ಮ ಹತ್ರ ಸಾಕಷ್ಟು ಇದೆ ಸಮಸ್ಯೆಗಳು. ಇವತ್ತು ನಾವು ರಾಜಕೀಯ ಪಕ್ಷಗಳು ಕಂಡಿದ್ವಿ, ಸ್ವಲ್ಪ ಅದು ಜವಾಬ್ದಾರಿ ಬೇಕಿತ್ತು. ನಮ್ಮ ಕರ್ನಾಟಕ ನಾವು ಹೋಗಿ ಚರ್ಚೆ ಮಾಡುವ, ಅದರಲ್ಲಿ ಕ್ಲಿಯರ್ನ ಮೆನ್ಷನ್ ಮಾಡೇನೆ. ಯಾವುದು ವೈಯಕ್ತಿಕ ಜಾತಿ ಭಾಷೆ ಏನಿಲ್ಲ, ಊರಿನ ಸಮಸ್ಯೆ ಊರಿನ ಬೇಡಿಕೆ. ಅದರಲ್ಲಿ ಯಾವುದೂ ಒಂದು ಸಿಂಗಲ್ ಬೇಡಿಕೆ ನಮ್ಮ ಬೇಡಿಕೆ ಇಲ್ಲ. ರೈಲ್ವೆ ಎಲ್ಲರಿಗೂ ಬೇಕು, ಬಸ್ ಎಲ್ಲರಿಗೂ ಬೇಕು, G+2 ಜನ ದುಡ್ಡು ತುಂಬಿದರೆ ಕೊಡ್ರಿ ಅಂತೀವಿ, ಪ್ಲಾಟಿಗೆ ದುಡ್ಡು ತುಂಬಿದರೆ ಕೊಡ್ರಿ ಅಂತೀವಿ, ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಎಲ್ಲ ಆಫೀಸ್ ಬರಲಿ ಅಂತ ಕನಿಷ್ಠ ಅವ್ರ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು ಫೋನ್ ಮಾಡಿ ಸಹ ಹೇಳಿದ್ದೆ ಅವರು ಹಿಂಗಿದೆ ಬರಲಿ ಅಂತ. ಅಂದರೆ ಅವರಿಗೆ ಇದ್ದಿಲ್ಲ, ಮಾಲೆ ಹಾಕ್ಕೊಳ್ಳೋದು ಮಾಲೆ ತಕ್ಕೊಳ್ಳೋದು ಎರಡೇ ಕೆಲಸ ಇವತ್ತು ರಾಜಕೀಯ ಪಕ್ಷದವರಿಗೆ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲರಿಗೆ ಎದುರಿಸಬೇಕು. ಒಂದು ಸರ್ಕಾರಕ್ಕೆ ಎದುರಿಸಬೇಕು, ಎರಡನೇ ನಮ್ಮ ವಿರೋಧಿಗಳು ಯಾರ್ಯಾರಿದ್ದಾರೆ ಅವ್ರಿಗೆ ಎದುರಿಸಬೇಕು. ಅವ್ರಿಗೆ ಎದುರಿಸಿ ನಾವು ಹೋರಾಟದಲ್ಲಿ ಗೆಲುವು ಸಾಧಿಸಬೇಕು. ಇವತ್ತು ಒಂದು ವಿಚಾರ ನಾವು ಮಾಡುವ, ಜನ ಸೇರಿಸಿ ಈ ಬೇಡಿಕೆ ಆಫೀಷಿಯಲಿ ನಾವು ಸಬ್ಮಿಟ್ ಮಾಡಬೇಕು. DC ಅವ್ರು ಕೊಡಬೇಕು, ತಹಸೀಲ್ದಾರ್ ಎಲ್ಲ ನಾವು ಕೊಡೋದು ಒಂದು ಡಿಸೈಡ್ ಮಾಡಿಕೊಂಡು ಕೊಟ್ಟು ನಮ್ಮ ಹೋರಾಟದ ಒಂದು ಸತ್ಯಾಗ್ರಹ ಅಥವಾ ಧರಣಿಯನ್ನು ನಾವು ಮಾಡ್ತೇವೆ. ಅದರಲ್ಲಿ ನಾವು ಮೆನ್ಷನ್ ಮಾಡಿ ನಮ್ಮ ಬೇಡಿಕೆ ದಿವಸದಲ್ಲಿ ನೀವು ಪರಿಹಾರ ಮಾಡದೇ ಇದ್ದರೆ ನಾವು ಅನಿರ್ದಿಷ್ಟವಾಗಿ ನಮ್ಮ ಸತ್ಯಾಗ್ರಹ ಅಥವಾ ಧರಣಿ ಏನು ಕಾರ್ಯಕ್ರಮ ಇದೆ ಅದು ಚಾಲೂ ಮಾಡ್ತೇವೆ ಅಂತೇಳಿ ಒಂದು ಮಾಡಿ ಒಂದು ಹಂತಕ್ಕೆ ಬರೋದು ಸರಿ ಕಾಣಿಸುತ್ತೆ. ಈಗ ನೀವೆಲ್ಲ ಅಭಿಪ್ರಾಯ ಎಷ್ಟು ಅಂತೇಳಿ ಆ ರೀತಿ ನಾವು ಪೇಪರ್ಸ್ ಎಲ್ಲ ರೆಡಿ ಮಾಡಿ ಅಲ್ಲಿ ಮೊದಲನೇ ಕೆಲಸ ನಾವು ನಮಗೆ ಸ್ಪಾಟ್ ಫೈನಲ್ ಮಾಡ್ಕೊಂಡಿವಿ. ಬೈ ಚಾನ್ಸ್ ಈಗ ನಾವು ನಗರಸಭೆ ಹತ್ರ ಹೋಗಿ ಧರಣಿ ಮಾಡಲಿಕ್ಕೆ ಹೋದರೆ ನೀವು ಅರೆಸ್ಟ್ ಮಾಡ್ತಾರೆ. ಯಾಕಂದರೆ DC ಆರ್ಡರ್ ಮಾಡಿದ್ದಾರೆ. ಹಿಂದೆ ಕಮಿಷನರ್ ಪವಾರ್ ಇದ್ದಲ್ಲ, ಅವರು ಮತ್ತು ತಹಸೀಲ್ದಾರ್ ಸೇರಿ ಮಾಡಿದ್ವಿ. ನಾವು ಹೋರಾಟ ಪ್ರಾರಂಭ ಮಾಡಿದ್ದು 108 ಮನೆ ಕೊಡೋಕ್ಕಿಂತ ಮುಂಚೆ ಒಂದು ಸಭೆ ಆತಲ್ಲ, ನಾವು ಮತ್ತೆ ಧರಣಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದು ತಂತ್ರ ಮಾಡಿದ್ರು, ಪೆಂಡಾಲ್ ತೆಗೆದು ಚೆಲ್ಲಿದ್ರು, ಎಲ್ಲ ಮಾಡಬೇಕು. ಆದರೂ ನಾವು ಹೋರಾಟ ಬಿಡಲಿಲ್ಲ. ಇವತ್ತು ಸಹ ಕಾನೂನುಬದ್ಧವಾಗಿ ಏನು ನಾವು ಮಾಡಬೇಕು, ಹೇಗೆ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿ ಒಂದು ಹೋರಾಟ ಪ್ರಾರಂಭ ಮಾಡುವ ಅಂಥೇಳಿ ನೀವೆಲ್ಲ ಎಸ್ ಅಂತ ಹೇಳಿದಂತ ಒಂದು ಜಸ್ಟಲ್ಲಿ ಕುರಿತು ಒಂದು ಪ್ರೆಸ್ ಮೀಟ್ ಮಾಡಿ ಇದು ಮಾಡೋದು. ಮುಂದಿನ ಹಂತದಲ್ಲಿ ನಾವು ಒಂದು ತೀರ್ಮಾನ ಕೈ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.